ನಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ಫಂಕ್ಷನ್ ಕಾರ್ಯಕ್ರಮ ಇದ್ರು ಅಡುಗೆ ಮಾಡಕ್ಕೆ ಇವರನ್ನೇ ಕರಿತೀವಿ. ನಮ್ಮ ಉತ್ತರ ಕನ್ನಡ ಸ್ಟೈಲ್ ಅಡುಗೆ ಮಾಡ್ತಾರೆ, ಖಡಕ್ ಆಗಿರುತ್ತೆ ಟೇಸ್ಟ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಫುಡ್ ಇದ್ದಿಲ್ಲ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಇವರು ವೆಜ್ ಮಾತ್ರ ಅಡುಗೆ ಮಾಡೋದು, ನಾನ್ ವೆಜ್ ಅಡುಗೆ ಮಾಡೋದಿಲ್ಲ. ಸೊ ಫಂಕ್ಷನ್ಗೆ ಬರೋ ಜನಗಳಿಗೆ ಊಟ ಒಂದು ಚೆನ್ನಾಗಿದ್ರೆ ಸಾಕು, ಇಲ್ಲದ್ರೆ ನೆಗೆಟಿವ್ ಪಕ್ಕ ಮಾತಾಡ್ತಾರೆ. ಹಾಗೇನೆ ಫಂಕ್ಷನ್ಗೆ ಬರೋ ಜನಗಳಿಗೆ ಅಡುಗೆ ಮಾತ್ರ ಚೆನ್ನಾಗಿರ್ಬೇಕು. ನನಗಂತೂ ಅಡುಗೆ ತುಂಬಾನೇ ಇಷ್ಟ ಆಗುತ್ತೆ, ಸಖತ್ತಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳ್ತೀನಿ. ಹಾಗೇನೆ ನಾವು ಕೂಡ ಅಡುಗೆಯಲ್ಲಿ ನಮ್ಮ ಉತ್ತರ ಕನ್ನಡ ಸ್ಟೈಲ್ ಇರೋ ಗೋಧಿ ಹುಗ್ಗಿ ಮಾಡಿಸಿದ್ವಿ. ಹಾಗೇನೆ ಪನ್ನೀರ್ ಕುರ್ಮಾ, ಆಲೂ ಬಜ್ಜಿ, ಪೂರಿ, ಪಲಾವ್, ರೈಸ್ ಸಾಂಬಾರ್ ಅಂತೆಲ್ಲ ಮಾಡಿಸಿದ್ವಿ. ಎಲ್ಲಾನು ಸಖತ್ತಾಗಿ ಮಾಡಿದ್ರು, ಎಲ್ರಿಗೂ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೋದು. ನನಗೆ ಆ ಗೋಧಿ ಹುಗ್ಗಿ ತಿನ್ನಕ್ಕೆ ತುಂಬಾನೇ ಮಜಾ ಬಂತು. ಹಾಗೇನೆ ವೈಟ್ ರೈಸ್ ಮತ್ತೆ ನುಗ್ಗೆಕಾಯಿ ಸಾಂಬಾರು ಬೆಸ್ಟ್ ಕಾಂಬಿನೇಷನ್. ಎರಡು ಮಿಸ್ ಮಾಡ್ಕೊಂಡು ತಿಂದಿದ್ದ ಟೇಸ್ಟ್ ಸ್ವರ್ಗ ಗುರು, ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಇವರು ನಮ್ಮ ಬೆಳಗಾವಿ, ಗೋಕಾಕು, ಹುಬ್ಬಳ್ಳಿ, ಧಾರವಾಡ, ಸೌದತ್ತಿ ಅಂತ ಎಲ್ಲ ಕಡೆ ಅಡುಗೆ ಮಾಡಿದ್ದಾರೆ. 500 ಜನರಲ್ಲಿ 5,000 ಜನರಲ್ಲಿ ಅಡುಗೆ ಮಾಡ್ತಾರಂತೆ. ಹಾಗೇನೆ ಯಾವೆಲ್ಲ ಫಂಕ್ಷನ್ಗೆ ಹೋಗ್ತಾರಂತ ಮೇಂಟೈನ್ ನಾನೇ ಮಾಡಿದ್ರಿ ಎಲ್ಲ ಕುಕ್ಕ ನಾನೇ. ಆಮ್ಯಾಗ ನನ್ನ ಕಡೆ ಎಲ್ಲ ಅಡುಗೆ ಮಾಡೋರೆಲ್ಲ ಟೀಮ್ ಇದೆ. ಆಮ್ಯಾಗ ಬಾಂಡೆ ಕ್ಲೀನ್ ಮಾಡೋಕರು ಇದೆ. ಆಮ್ಯಾಗ ಕ್ಯಾಂಟ್ರಿಂಗ್ ಸರ್ವಿಸ್ ಮಾಡೋಕ್ಕೂ ಜನ ಇದ್ದಾರೆ. ಅಂಕಲ್, ಯಾವೆಲ್ಲ ಫಂಕ್ಷನ್ ಮಾಡ್ಕೊಡ್ತೀರಿ? ಫಂಕ್ಷನ್ ನಾವು ಫಂಕ್ಷನ್ ಅಂದ್ರೆ ಎಲ್ಲ ಫಂಕ್ಷನ್ ಮಾಡ್ತೇವೆ. ಒಂದು ಸೀರೆ ಕಾರ್ಯ ಆಗಲಿ, ಒಂದು ಸತ್ತಿದ್ದಾಗಲಿ, ಒಂದು ಮನೆ ಓಪನಿಂಗ್ ಆಗಲಿ, ಮದುವೆ, ಒಟ್ಟು ಯಾವುದೋ ಸಣ್ಣ ಫಂಕ್ಷನ್ ಆಗಲಿ, ಯಾವುದೋ ಫಂಕ್ಷನಲ್ಲೂ ಮಾಡ್ಕೊಡ್ತೇವೆ. ತುಂಬ ಕಡಿಮೆ ಅಮೌಂಟಲ್ಲಿ ಅಡುಗೆ ಮಾಡಿಕೊಡ್ತಾರೆ, ಹೆಚ್ಚಿಗೆ ಅಮೌಂಟ್ ಚಾರ್ಜ್ ಮಾಡೋದಿಲ್ಲ. ನೀವು ಅಡುಗೆ ಮಾಡಿಸೋದ್ಮೇಲೆ ಅಮೌಂಟ್ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಮನೇಲಿ ಫಂಕ್ಷನ್ ಇದ್ದರೆ ಫೋನ್ ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡ್ಕೊಳ್ಳಿ. ನಾನು ನಮ್ಮ ಫಂಕ್ಷನಲ್ಲಿ ಅಡುಗೆನ ಟೇಸ್ಟ್ ಮಾಡಿದೆ, ನೀವು ನಿಮ್ಮ ಫಂಕ್ಷನಲ್ಲಿ ಅಡುಗೆ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇರ್ತೀವಿ. ವಿಡಿಯೋಕ್ಕೋಸ್ಕರ ಫುಡ್ ಇದಿಲ್ಲ, ಫಾಲೋ ಮಾಡಿ, ಮತ್ತೆ ಸಿಗುವ. ಬಾಯ್.